ಅಪಮಾನ ಮಾಡಿ ನಮ್ಮ ಭಾರತೀಯ ವಿಶ್ವಾಸ ಕಳ್ಕೊಂಡಿದ್ದಾರೆ ಮಹಾಶಯ. ಎಲ್ಲ ಕಡೆ ಟ್ಯಾರಿಫ್ ತರ್ತೀನಿ, ಹಿಡಿತೀನಿ, ಮಾಡ್ತೀನಿ. ಇಲ್ರಿ, ಇವರೇ ಜಗತ್ತಿಗೆಲ್ಲ ಕಿಂಗ್ ಅಲೋನ್ ಹೀಸ್ ದ ಡಿಕ್ಟೇಟರ್ ತಗೊಂಡ್ಬಿಟ್ಟು ಮಹಾಶಯ. ಇವತ್ತು ಅದರ ಪರಿಣಾಮ ಏಕಾಂಗಿ ಸಾಕಷ್ಟು ಧಮಕಿ ಹಾಕ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾನೆ ಬಿಡುತ್ತಾನೆ, ದಿಗ್ಬಂಧನ ಆಯ್ತು ಹಾಕೋಪ್ಪ, ಅಲ್ಲೇ ಕೂತ್ಕೊಂಡ್ಬಿಡು, ದಿಗ್ಬಂಧನ ಹಾಕ್ಕೊಂಡು ನೀನು ಅಲ್ಲೇ ಇಟ್ಕೊಂಡು ನಡಿ ಅಂತೇಳಿ. ಖರ್ಚು ಎಷ್ಟು ಬರ್ತಾ ಇದೆ ಅಮೇರಿಕಾಗೆ? ಇವತ್ತು ಅದು ಚರ್ಚೆ ಆಗಿದೆ ಕಾಂಗ್ರೆಸ್. ಎಷ್ಟು ಖರ್ಚು ಮಾಡಿದಿರಿ? ಒಂದು ಅಂದಾಜಿನ ಪ್ರಕಾರ $1 ಟ್ರಿಲಿಯನ್ ಖರ್ಚು ಮಾಡಿದ್ರೆ ಇಲ್ಲಿವರೆಗೆ ಅಂತೇಳಿ ಅಲ್ಲಿಯೇ ಇವರು ವಿರೋಧಿ ಡೆಮಾಕ್ರಾಟ್ಸ್ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಶಸ್ತ್ರಾಸ್ತ್ರ ತಜ್ಞರು ಎಲ್ಲರೂ ಅಮೇರಿಕಾದಲ್ಲಿ. ಆದರೆ ರಿಪಬ್ಲಿಕನ್ ಇನ್ನೊಬ್ಬರು ಹೇಳ್ತಾರೆ, ಇಲ್ಲ ಅಷ್ಟಿಲ್ಲಪ್ಪ, ನಮ್ಮದು $25 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. $25 ಬಿಲಿಯನ್. ಟ್ರಿಲಿಯನ್ ಬಿಲಿಯನ್ ಅಂದ್ರೆ ಏನು ರೀ? ಎಷ್ಟೊಂದು ನಮಗೆ ಕನ್ಫ್ಯೂಸ್ ಆಗ್ತದೆ, ಏನಪ್ಪ $5 ಎಷ್ಟೊಂದು ಅಮೌಂಟ್ ಅಂತೇಳಿ. 100 ಲಕ್ಷ ಅಂದರೆ 1 ಕೋಟಿ, 100 ಕೋಟಿ ಅಂದರೆ ಇಲ್ರಿ, 100 ಕೋಟಿ ಅಂದರೆ ಒಂದು ಏನಪ್ಪ ಅಂತಂದ್ರೆ ಬಿಲಿಯನ್ನ. 100 ಬಿಲಿಯನ್ ಅಂದಾಗ 1 ಟ್ರಿಲಿಯನ್ನ. ಅದರ ಬರೀ 25 ಬಿಲಿಯನ್ ನಾವು ಖರ್ಚು ಮಾಡ್ತೀವಿ ಇವ್ರು ಹೇಳ್ತಾರೆ. ಆದರೆ ಅವ್ರು 1 ಟ್ರಿಲಿಯನ್ ಅಂದರೆ 100 ಏನಪ್ಪ ಅಂದ್ರೆ $ಬಿಲಿಯನ್ ಖರ್ಚು ಮಾಡಿದ್ರಿ. ಇಲ್ಲಿವರೆಗೆ ಇನ್ನೂ ಖರ್ಚು ಆಗ್ತದೆ. ಇದು ಲಾಸ್ ಟು ದ ಕಂಟ್ರಿ. ಏನು ಲಾಭ ಆಯ್ತು ನಮಗೆ ಎಲ್ಲ ಯುದ್ಧ ಮಾಡಿ? ಯಾಕಂದ್ರೆ ಅಮೇರಿಕ ಸಂಸತ್ತು ವ್ಯಾಪಾರಿ ದೇಶ. ಎಷ್ಟು ಲಾಭ ಆಯ್ತಪ್ಪ, ಇಷ್ಟು ಹಾಕಿದ್ವಿ ದುಡ್ಡು ಎಷ್ಟು ಬಂತು? $10 ಹಾಕಿದ್ರೆ $100 ಬಿಡ್ತಾರೆ ಅವರು. ಅಷ್ಟು ಲಾಭ ಬೇಯಿಸ್ತಾರೆ, 90% ಲಾಭ ಬೀಳ್ತಾರೆ ಅವರು. ಎಲ್ಲ ದೇಶ ಸ್ವಾಭಾವಿಕ ವ್ಯಾಪಾರ ಮಾಡೋರೆಲ್ಲ ಅದೇ ರೀತಿ ಯಾಕೆ ಬಂತಂದ್ರೆ ಅವ್ರು ದುಡ್ಡು ಹಾಕ್ತಾರೆ, ದುಡ್ಡು ಬರಬೇಕಲ್ಲ. $10 ಹಾಕಿದ್ರೆ $100 ಬರ್ಬೇಕಪ್ಪ ನಮಗೆ. ಅಲ್ಲಿ ಇಲ್ಲ, ಲಾಸ್ ಆಗ್ತಾಯಿದೆ. ಹೀಗಾಗಿ ಅಮೇರಿಕಾದಲ್ಲೂ ಸಹಿತ ಟೀಕೆಗೊಳಗಾಗ್ತಾ ಇದ್ದಾರೆ.